ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಾವು ಅನೇಕ ಸಾರಿ ಅಂದುಕೊಳ್ಳುತ್ತೇವೆ, ನನಗೆ ಇಷ್ಟು ವಿದ್ಯೆ ಇದ್ದರೂ ಒಳ್ಳೆ ಕೆಲಸ ಸಿಗುತ್ತಿಲ್ಲ, ನನಗೆ ಇಷ್ಟು ಹಣವಿದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ, ನನಗೆ ಇಷ್ಟು ಆಸ್ತಿ ಇದ್ದರೂ ಸಂತೋಷವಿಲ್ಲ, ನನಗೆ ಇಷ್ಟು ಸಾಮರ್ಥ್ಯವಿದ್ದರೂ ಅನೇಕ ಸಾರಿ ನಾನು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಲಾಗುತ್ತಿಲ್ಲ, ಅನೇಕ ಸಾರಿ ನಾನು ಇಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಉತ್ತರ ಸಿಗುತ್ತಿಲ್ಲ ಎಂಬುದಾಗಿ. ಆದರೆ ಸತ್ಯವೇದದಲ್ಲಿ ನಮಗೆ ತಿಳಿಸಲ್ಪಟ್ಟಿರೋ ಪ್ರಕಾರ ಪ್ರಸಂಗಿಯ ಪುಸ್ತಕ 9ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ನಾನು ಲೋಕದಲ್ಲಿ ತಿರುಗಿ ದೃಷ್ಟಿಸಲು ವೇಗಿಗಳಿಗೆ ಓಟದಲ್ಲಿ ಗೆಲವಿಲ್ಲ, ಬಲಿಷ್ಠರಿಗೆ ಯುದ್ಧದಲ್ಲಿ ಜಯವಾಗದು, ಜ್ಞಾನಿಗಳಿಗೆ ಅನ್ನ ಸಿಕ್ಕದು, ವಿವೇಕಿಗಳಿಗೆ ಧನ ಲಭಿಸದು, ಪ್ರವೀಣರಿಗೆ ದಯೆ ದೊರೆಯದು, ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪಿದ್ದಲ್ಲ ಎಂದು ತಿಳಿದುಕೊಂಡೆನು ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ಇಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ನಾವು ಕೂಡ ಈ ದಿನ ನಮಗೆ ಎಲ್ಲವೂ ಇದ್ದರೂ ಕೂಡ ನಾನು ಏನನ್ನು ಸಾಧಿಸಲಾಗುತ್ತಿಲ್ಲ ಅಥವಾ ನನ್ನ ಕೈಯಿಂದ ಏನೂ ಆಗುತ್ತಿಲ್ಲ ಎಂಬುದಾಗಿ ಅನೇಕ ಸಾರಿ ಕೊರಗುತ್ತಿರುವಾಗ ದೇವರು ಹೇಳುವ ಮಾತು, ಕಾಲವು ಪ್ರಾಪ್ತಿಯು ಯಾರಿಗೂ ತಪ್ಪುದಲ್ಲ. ಅಂದರೆ ದೇವರ ಸಮಯ ಬರುವಾಗ ಆತನು ಪ್ರತಿಯೊಂದನ್ನು ಉತ್ತಮವಾಗಿ ಕೊಡುವವನಾಗಿದ್ದಾನೆ. ಮಾತ್ರವಲ್ಲದೆ ಆತನ ಕೃಪೆ, ಆತನ ಪ್ರಾಪ್ತಿ, ಆತನಿಂದ ಬರುವುದಾದರೆ ಮಾತ್ರವೇ ನಮಗೆ ಎಲ್ಲ ವಿಷಯಗಳು ಸಿಕ್ಕೇ ಸಿಗುತ್ತವೆ ಎಂಬುದಾಗಿ ಈ ವಾಕ್ಯವನ್ನು ನೋಡುವಾಗ ನಮಗೆ ಚೆನ್ನಾಗಿ ಅರ್ಥವಾಗುವುದೇನೆಂದರೆ, ದೇವರು ನಮ್ಮ ಜೀವಿತದಲ್ಲಿ ಇರುವಾಗ ಮಾತ್ರವೇ ನಮಗೆ ಎಲ್ಲ ಆಶೀರ್ವಾದಗಳು, ಎಲ್ಲ ಶುಭಗಳು ಉಂಟಾಗುತ್ತದೆ ಎಂಬುದಾಗಿ. ನಮ್ಮ ಸ್ವಬಲದಿಂದ, ನಮ್ಮ ಸ್ವಕಾರ್ಯದಿಂದ, ಸ್ವಜ್ಞಾನದಿಂದ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ದೇವರನ್ನು ನಮ್ಮ ಜೀವಿತದಲ್ಲಿ ಇರಿಸಿಕೊಳ್ಳುವಾಗ, ದೇವರು ನಮ್ಮಲ್ಲಿರುವಾಗ, ನಾವು ಆತನಲ್ಲಿರುವಾಗ ನಾವು ನಿಶ್ಚಯವಾಗಿ ಎಲ್ಲ ಕಾರ್ಯಗಳಲ್ಲೂ ಫಲ ಕೊಡುವವರಾಗಿರುತ್ತೇವೆ. ದೇವರು ತಾನೇ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.